ಶಾಲೋಮ್, ಪ್ರೀಸ್ ದ ಲಾರ್ಡ್. ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಟ್ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಏಷಾಯ 43:18 ಆ ಯೆಹೋವನು ಈಗನು ತಾನೇ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ಹಳೆಯ ಸಂಗತಿಗಳು, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಅವಾಗಲೇ ಹೊಸ ಕಾರ್ಯಗಳು ಮಾಡಕ್ಕೆ ದೇವರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ನಾವು ಇನ್ನೂ ಹಳೆಯ ಸಂಗತಿಗಳು ಒಳಗಾಗಿ ಅದ್ರೇ ಕುತ್ಕೊಂಡಿದ್ರೆ ಅದನ್ನ ನಮ್ಮ ದೇವರ ಆಶೀರ್ವಾದಕ್ಕೆ ಬ್ಲಾಕ್ ಮಾಡುವಂತದೆ. ದೇವರು ಹೊಸ ಬದಲಾವಣೆ ತರುವುದಕ್ಕಾಗಿ ನಮ್ಮಲ್ಲಿ ಹಳೆಯ ಒಂದು ಸಂಗತಿಯನ್ನು ಜ್ಞಾಪಕ ಮಾಡ್ಕೊಂತ ಇದ್ರೆ ಅದು ನಮ್ಮನ್ನ ಬ್ಲಾಕ್ ಮಾಡ್ತಂತ. ಬಟ್ ಬದಲಾಗಿ ದೇವರು ನಮ್ಮ ಹಳೆ ಸಂಗತಿಗಳು ಎಷ್ಟೇ ಇದಾಗಿರ್ಬೋದು, ತಪ್ಪು ಮಾಡಿರ್ಬೋದು, ಬಟ್ ದೇವ್ರ ಮುಂದೆ ಒಪ್ಪಿಕೊಳ್ಳುವಾಗ ಆ ದೇವರು ನೀವು ಮಾಡೇ ಇಲ್ಲವೇನೋ ಆ ಥರ ರೀತಿಯಲ್ಲಿ ಮರ್ತು ಬಿಡ್ತಾರಂತೆ. ಅದಕ್ಕೆ ದೇವರೇ ಮರ್ತನ ನಾವೇ ಜ್ಞಾಪನ ಇಟ್ಕೋಬೇಕು. ದೇವರಲ್ಲಿ ಆಶೀರ್ಸಿಕೊಳ್ಳೋಣ. ದೇವರ ದೊಡ್ಡ ಒಂದು ಬದಲಾವಣೆಯನ್ನು ನಮ್ಮ ಜೀವಿತದಲ್ಲಿ ತರುವುದಕ್ಕಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ